ಕೃಷಿ ವಲಯದಲ್ಲಿ ಆಧುನಿಕ ತಂತ್ರಜ್ಞಾನಗಳ ಬಳಕೆಗೆ ಆದ್ಯತೆ ನೀಡುವ ಜೊತೆಗೆ ತಂತ್ರಜ್ಞಾನದ ಅಳವಡಿಕೆಯಿಂದ ಪ್ರಯೋಜನ ಗಳಿಸಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ರೈತರಿಗೆ ಕರೆ ನೀಡಿದ್ದು, ಈ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಯ ರೈತರು ಪೂರಕವಾಗಿ ಸ್ಪಂದಿಸಿದ್ದಾರೆ. ದೂರದರ್ಶನದೊಂದಿಗೆ ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ರೈತ ಪದ್ಮನಾಭ ಹೆಬ್ಬಾರ್, ಪ್ರಧಾನಿ ನರೇಂದ್ರ ಮೋದಿ ಅವರು ಕೃಷಿಯಲ್ಲಿ ಆಧುನಿಕ ಯಂತ್ರೋಪಕರಣ ಬಳಕೆಗೆ ಕರೆ ನೀಡಿರುವುದು ಅತ್ಯಂತ ಅಗತ್ಯವಾಗಿದೆ. ಕಾರ್ಮಿಕರ ಕೊರತೆ, ಕೂಲಿ ಹೆಚ್ಚಳ, ಮಾನವ ಅವಲಂಬನೆಯಿಂದ ವೆಚ್ಚ ಹೆಚ್ಚಾಗಿದೆ. ಆದರೆ ಆದಾಯ ಮಾತ್ರ 20 ವರ್ಷಗಳ ಹಿಂದಿನಂತೆಯೇ ಇದೆ. ಈ ಸಮಸ್ಯೆಗೆ ಯಾಂತ್ರೀಕರಣದಿಂದ ಮಾತ್ರ ಪರಿಹಾರ ನೀಡಬಲ್ಲದು. ತಾವು ಹಲವು ವರ್ಷಗಳಿಂದ ಯಾಂತ್ರೀಕರಣ ಬಳಕೆ ಮಾಡುತ್ತಿದ್ದು, ಇದರಿಂದ ಲಾಭದಾಯಕ ಕೃಷಿ ನಡೆಸುತ್ತಿರುವುದಾಗಿ ತಿಳಿಸಿದರು. ಇವತ್ತೇ ಎಚ್ಚೆತ್ತುಕೊಂಡು ನಮ್ಮಲ್ಲಿಗೆ ಏನು ಪೂರ್ವಿಕರಿಂದ ಬಂದಂಥ ಭೂಮಿಗಳಿದೆ, ಅದರಲ್ಲಿ ಆಧುನಿಕ ತಂತ್ರಜ್ಞಾನವನ್ನು ಬಳಸಿಕೊಂಡು ಇವತ್ತು ಉತ್ತಮವಾದ ಇಳುವರಿಯನ್ನು ಪಡೆಯಬಹುದು. ನಾವು ಆರಾಮವಾದ ನೆಮ್ಮದಿದಾಯಕವಾದಂಥ ಜೀವನವನ್ನು ಸಾಗಿಸಬಹುದು. ಆ ನೆಲೆಯಲ್ಲಿ ಯುವಕರು ಹೆಚ್ಚು ಕೃಷಿಯಲ್ಲಿ ತೊಡಗಿಸಿಕೊಳ್ಳಬೇಕೆಂತೇಳಿ ಈ ಮೂಲಕ ನಾನು ಎಲ್ಲ ಯುವಕರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ. ಮತ್ತೋರ್ವ ರೈತ ಪ್ರಮೋದ್ ಪೈ, ಈಗ ಕೃಷಿಯಲ್ಲಿ ಸಾಕಷ್ಟು ಆಧುನಿಕ ಸಲಕರಣೆಗಳು ಬೆಳಕಿಗೆ ಬಂದಿವೆ. ಪ್ರಧಾನಿಯವರ ಆಶಯವೂ ಇದೇ ಆಗಿದ್ದು, ಯಾಂತ್ರಿಕತೆಯಿಂದ ಖರ್ಚು ಕಡಿತಗೊಳಿಸಿದರೆ ಆದಾಯ ಹೆಚ್ಚಲಿದೆ ಎಂದು ಹೇಳಿದರು. ಸಂದೇಶದಿಂದ ಅಂತ ಕೇಳ್ಕೊಳ್ತೇನೆ, ಜನರು ಕೃಷಿಯತ್ತ ಹೆಚ್ಚು ಬರಲಿ ಅಂತ ಆಶಿಸ್ತೇನೆ. ಈ ಯಾಂತ್ರಿಕತೆ ಕೃಷಿಯಿಂದ ನಮಗೆ ಆದಾಯವೂ ಜಾಸ್ತಿ ಆಗ್ತಾ ಇದೆ, ಹಾಗೂ ನಮ್ಮ ಸಮಯ ಕೂಡ ಉಳಿತಾ ಇದೆ. ಕೃಷಿಕ ತಿಮ್ಮಣ್ಣ ಹೆಗಡೆ, ಕೇಂದ್ರ ಸರ್ಕಾರದ ಉಪಕ್ರಮಗಳಾದ ಕೃಷಿ ಉಪಕರಣಗಳ ಮೇಲಿನ ಜಿಎಸ್ಟಿ ದರ ಕಡಿತ, ಪ್ರತ್ಯೇಕ ಕೃಷಿ ಬಜೆಟ್ ಅನುದಾನ ಹೆಚ್ಚಳ ಮುಂತಾದವುಗಳು ಯಾಂತ್ರೀಕರಣಕ್ಕೆ ಪೂರಕವಾಗಿವೆ ಎಂದರು. ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರು ಸಂಕ್ರಾಂತಿ ಶುಭಾಶಯ ಜೊತೆಗೆ ನಮ್ಮ ದೇಶದ ರೈತರನ್ನು ಉದ್ದೇಶಿಸಿ ಯಾಂತ್ರೀಕರಣಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಮಾತಾಡೋದು ನಮ್ಮೆಲ್ಲ ರೈತರಲ್ಲಿ ಖುಷಿ ತಂದಿದೆ, ಒಂದು ಹುಮ್ಮಸ್ಸನ್ನ ಕೂಡ ತಂದಿದೆ. ಬೈಂದೂರು ಬಳಿಯ ಹೊಸಕೋಟೆಯ ರೈತ ಎಚ್ ವೆಂಕಟೇಶ್, ಯುವ ಜನರು ಕೃಷಿಯತ್ತ ಮರಳಿ ಬರಲು ಯಾಂತ್ರೀಕರಣ ಉತ್ತಮ ಪರಿಹಾರವಾಗಿದೆ. ಯುವಕರಿಗೆ ಕೃಷಿಯಲ್ಲಿ ಆದಾಯ ಭದ್ರತೆ ದೊರೆತರೆ ಅವರು ಮರಳಿ ಕೃಷಿಗೆ ಬರಲಿದ್ದಾರೆ ಎಂದು ಅಭಿಪ್ರಾಯಪಟ್ಟರು. ನಾನು ಕಳಕಳಿಗೆ ಕೇಳುವುದಂದ್ರೆ, ಅವರಿಗೆ ಭದ್ರತೆಯನ್ನು ಕೊಟ್ಟರೆ ಖಂಡಿತ ಕೃಷಿಯತ್ತ ಯುವಕರು ಬರ್ತಾರಂತ ಹೇಳುವುದೊಂದಿಗೆ ಯಾಂತ್ರೀಕರಣ ಕೃಷಿಯನ್ನು ಮಾಡಬೇಕಂತ ಜನರಲ್ಲಿ ಕೇಳ